ಈಗಾಗಲೇ ವೇದಿಕೆ ಮೇಲೆ ಒಟ್ಟಿಗೆ ಇದ್ದೀವಿ ಅಂತ ಹೇಳಿದ್ರೆ ಮುಂದಿನ ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಿಗೆ ಆ ಒಂದು ಸಂಗೀತದ ಜಲಕ್ಕೂ ನಿಮ್ಮ ಅಭಿನಯದ ಜಲಕ್ಕೂ ನೋಡ್ಬೋದಾ ಅಂತ. ಗೊತ್ತಿಲ್ಲ ಕಣ, ಅದು ಇನ್ನು ಈಗ ಅವರು ಡೈರೆಕ್ಟರ್ ಆಗಿದ್ದಾರೆ ಕಣ. ಓಕೆ ಅಂತ ಸಿನಿಮಾ ಮಾಡಿದ್ದಾರೆ, ಅದರಲ್ಲಿ ಆ್ಯಕ್ಟಿಂಗ್ ಕೊಡ್ತಾರೆ, ನೋಡೋಣ ಫಸ್ಟು, ಆಮೇಲೆ ನೋಡೋಣ. ಅದು ನೀನು ಫಸ್ಟೇ ಜಂಪ್ ಮಾಡಿಬಿಡ್ತೀಯ ಎತ್ತಿದ ತಕ್ಷಣ. ನಾಳೆ ಸರ್ ನಾಳೆ ಅಂತ ಇರುತ್ತೆ. ಇವಾಗ ಸೇರಿಸೋಕ್ಕೆ ಶುರು ಮಾಡಿದ್ರಲ್ಲಪ್ಪ, ಸೇರೋಣ ಮಾಡೋಣ. ನಮ್ಗೇನು ಮಾಡಬಾರ್ದು ಅಂತ ಯಾವತ್ತಿದ್ವಲ್ಲ, ಮಧ್ಯೆ ಮಾಡಿದ್ವಲ್ಲ ನಾವು, ಒಂದೆರಡು ಸಿನಿಮಾನು ಮಾಡಿದ್ವಲ್ಲಪ್ಪ. ಆ ಥರ ಏನೂ ಇಲ್ಲ. ನಾಳೆನೂ ಬೆಳಗ್ಗೆ ಯಾರಾದ್ರೂ ಪ್ರೊಡ್ಯೂಸರ್ ಬಂದು ನಮ್ದೆಲ್ಲ ಕಮ್ಮಿ ಇದ್ದಕ್ಕೆ ನೀವು ಆ್ಯಕ್ಟ್ ಮಾಡಿದರೆ ಮಾಡ್ತೀವಿ. ನಾವು ಇಲ್ಲ, ನೀವೆಲ್ಲರೂ ಬೇಡ ಅಂತಿದ್ದೀರ ನನ್ನನ್ನು ಬೇಡ ಅಂತೆಲ್ಲರೂ ಹೇಳಿದ್ದೀರಾ? ನಾನು ಹೇಳಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ನಾನು ಮ್ಯೂಸಿಕ್ ಮಾಡಿದ್ರೆ ನಾನೇ ಮಾಡೋದು, ಬೇರೆ ಯಾರು ಮಾಡಬಾರ್ದು ಅಂತ ಹೇಳಿ ಜ್ಯೂಸ್ಗಳು ಉಂಟು, ಅವಾಗಿತ್ತು. ಮಧ್ಯೆ ಬಂದು ಯಾರೇ ಬಂದು ಕೇಳಿದ್ರೆ ನಾವು ಒಂದ್ಸಲ ಮ್ಯೂಸಿಕ್ ಮಾಡ್ತೀನಿ ಸರ್ ಮಾಡಿರಿ ಅಂತಲೇ ಹೇಳ್ತೀನಿ. ನಾನು ಯಾರು ಬೇಡ ಅಂತ ಹೇಳೋದೇ ಇಲ್ಲ, ಇವತ್ತರೆಗೂ ಹೇಳಿಲ್ಲ ಆ ಮಾತು. ನಾನು ಮಾಡ್ತೀನಿ ಅಂತ ಶುರು ಬಂದನಲ್ಲ ನಾನು, ಅದು ಏಕಾಂಗಿ ಮಲ್ಲವರೆಗೂ ಆಟ ಹಿಡ್ತಿದ್ದೆ ನಾನೇ ಮಾಡಬೇಕು ಅಂತ. ಅದಾದ್ಮೇಲೆ ಒಂದು ದಿವಸ ಆಟ ಹಿಡಿದಿಲ್ಲ. ಇದಾದ್ಮೇಲೆ ಹಂಸಲೆಕ್ಕ ಕೆಲವರು ಮಾಡ್ತೀವಿ, ಯಾರು ಕೆಲವರು ಮಾಡ್ತೀನಿ ಅಂತ ಹೇಳಿದ್ರು. ಹಂಸಲೆಕ್ಕ ಕೆಲವು ಮಾಡಿದ್ರೆ ಇನ್ನೂ ಖುಷಿನೇ ನನಗೆ, ಯಾರು ಬೇಡ ಅಂತಾರೆ. ಯಾಕೆಂದರೆ ಇವತ್ತಿನ ಜನ್ರೇಷನ್ಗೆ ಹೊಸಬರು ಏನು ಬರ್ತಾ ಇದ್ದಾರೆ, ಸಾಹಿತ್ಯ ಸಂಗೀತ ತೆರೆ ಮೇಲೆ ಎಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಒಂದು ಕಡೆ ತುಂಬ ಬೇರೆಯವರು ಆಡ್ಕೊಳ್ಳೋ ಮಟ್ಟಕ್ಕೆ ಬರ್ತಾ ಇದ್ದಾವೆ. ನೀವು ಮತ್ತೆ ಅವರೆಲ್ಲ ಒಂದು ಸ್ಫೂರ್ತಿ ಆಗ್ಬೋದಾ ಬಂದು ಅಂತ ನಿಮ್ಮ ಸಿನಿಮಾಗಳ ಮುಖಾಂತರ? ಮತ್ತೆ ಅವರು ಕೊಟ್ಟಿದ್ದಾರೆ ಕಣ. ಇವತ್ತೆಲ್ಲ ಒಂದೆರಡು ಗಳಿಗೆ ಚೆನ್ನಾಗಿಲ್ಲ ಅಷ್ಟೇ, ಮಾಡ್ತಾರೆ, ಎಲ್ಲ ಹೋಗ್ತಾರೆ. ವಿ ಆರ್ ದೇರ್. ನಾವು ಇರೋದೇ ಸಿನಿಮಾ ಇಂಡಸ್ಟ್ರಿಗೆ, ನಾನು ಹುಟ್ಟಿರೋದೇ ಸಿನಿಮಾಗೋಸ್ಕರ. ನೀವೇನಾದರೂ ಹೇಳಿ, ಸಿನಿಮಾಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ನಾನು. ನನಗೋಸ್ಕರ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀರ ಸರ್. ಈಗ ಸೊ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರೋ ಸಾಂಗ್ಸ್ನ ನಾವು ಇವತ್ತಿಗೂ ಕೇಳ್ತಾ ಇರ್ತೀವಿ. ಸೊ ನಮ್ಮೆಲ್ಲರ ಆಸೆ ಏನು ಅಂತ ಅಂದರೆ, ಈಗ ಕ್ರೇಜಿ ಬ್ರಹ್ಮಗೆ ಅವ್ರು ಮ್ಯೂಸಿಕ್ ಮಾಡ್ತಾರೆ, ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಅದೇ ಹೂವು ಅದೇ ಕೋಳಿ ಮರಿಗಳನ್ನ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ತುಂಬ. ಓಕೆನಾ? ಯಾರು ಆ ಥರ ಕಲರ್ಫುಲ್ ಆಗಿ ಸಿನಿಮಾ ಮಾಡ್ತಿಲ್ಲ. ಸೊ ನನ್ಗಂತಿದ್ದು ಎಲ್ಲ ಗ್ರಾಫಿಕ್ಸಲ್ಲಿ ಮಾಡ್ತಿದ್ದಾರೆ ಬಿಡಿ, ಆದರೆ ನಿಮ್ಮ ಥರ ಹೆಣ್ಮಕ್ಳನ್ನ ನೀವು ಲೈಕ್ ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ ಸರ್. ಸರ್ ನಾನು ಕರೆಕ್ಟ್ ನೋ ಸರ್, ನೀವು ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ತಿರುಗಿಸೋದು ಅದೆಲ್ಲ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್. ಸೊ ನಿಮ್ಮಿಬ್ರು ಒಂದು ಕಾಂಬಿನೇಷನ್ ಅಲ್ಲಿ ಈ ಒಂದು ಈವೆಂಟ್ಗೆ ಒಂದು ಸಾಂಗ್ ಬರಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ, ನಿಮ್ಮ ಫ್ಯಾನ್ಸ್ ಇಂದ ಹಿಡಿದು ಮಾಡಿ. ಈ ಸಾಂಗ್ ಈ ಕಾರ್ಯಕ್ರಮಕ್ಕೆ ಒಂದು ಹಾಡು ಮಾಡ್ಬೇಕಂತ ನೀವು. ಅದೇ ದೊಡ್ಡ ವಿಷಯ. ನೀವು ಹಾಡ್ ಮಾಡ್ಬೇಕು, ಅವ್ರು ಡ್ಯಾನ್ಸ್ ಮಾಡ್ಬೇಕು, ಯಾರು ಇಬ್ರು ಸೇರಿ ಹಾಡ್ ಮಾಡ್ಬೇಕು ಸರ್. ನಾವು ಇರೋದೇ ಹಾಡು ಮಾಡಕ್ಕೆ, ಒಂದು ಹಾಡು ಈ ಶೋಗೆ ನಾವು ಒಂದು ಹಾಡು ಮಾಡಿರ್ತೀವಪ್ಪ. ಆ ಹಾಡು ಹೆಂಗ್ ಹುಟ್ಟುತ್ತೆ ಅನ್ನೋದೇ ಕುತೂಹಲ, ಅದು ಶೋಲಿರುತ್ತೆ ಸರ್. ನಿಮ್ಮಿಬ್ರದ್ದು ಈ ಒಂದು ಸಾಂಗು, ಒಂದು ಹಾಡಿಗೆ ಇನ್ಸ್ಪಿರೇಷನ್ ಬೇಕಲ್ಲ, ಇನ್ಸ್ಪಿರೇಷನ್ ಪಕ್ಕದಲ್ಲಿರುತ್ತೆ. ಅವ್ರು ಹೇಗೆ ಇನ್ಸ್ಪೈರ್ ಮಾಡ್ತಾರೆ ಅದನ್ನ ನೋಡಿ ಆ ಇನ್ಸ್ಪಿರೇಷನ್ ತಗೊಂಡು ನಾವು ಹೇಗೆ ಹಾಡು ಮಾಡ್ತೀವಿ ಅನ್ನೋದು ಚೆಕ್ ಮಾಡಿ. ಅವಾಗ ಹೂ ಇಸ್ ಕ್ರೇಜಿ, ಹೂ ಇಸ್ ಬ್ರಹ್ಮ ಎಲ್ಲ ಗೊತ್ತಾಗುತ್ತೆ. ನೀವು ಕರೆದ್ರೆ ಖಂಡಿತ ನಾವು ಬಂದು ನಾವು ಚೆಕ್ ಮಾಡ್ತೀವಿ ಸರ್. ನಮಗೂ ನೋಡೋ ಆಸೆ. ಬ್ಯಾಕ್ ಲೈಟ್ ಅಲ್ಲಿ ಇದೆಯಾ, ನಿನ್ನ ಮುಖ ಕಾಣಿಸ್ತಾ ಇಲ್ಲ ಸರ್. ಇನ್ನೊಂದು, ಈಗ ನೀವು ಮಾಡಿರೋ ಸಾಂಗ್ ಈಗ ವೈರಲ್ ಆಗ್ತಿದೆ, ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ ಅಂತ. ನಾನು ಆ್ಯಸ್ ಎ ಹುಡುಗಿಯಾಗಿ ಪ್ರಶ್ನೆ, ಯಾಕೆ ಹುಡುಗರ್ಗೆ ಒಂದು ಸಾಂಗ್ ಬರ್ದಿಲ್ಲ ನೀವು ಅಂತ ಹೇಳ್ಬಿಟ್ಟು. ಸರ್ ನಿಮ್ಮ ಸಾಂಗ್ ಈಗ ವೈರಲ್ ಆಗ್ತಿದೆ ಸರ್, ನೀವು ನೋಡಿದ್ದೀರಾ ಅಂತ ಅನ್ಸುತ್ತೆ. ಸಖತ್ತಾಗಿದೆ ಲಿರಿಕ್ಸ್, ನಾವು ಈಗ ಕೇಳ್ತಾ ಇದ್ದೀವಿ. ರವಿ ಸರ್ ನೋಡಿದ್ದಾರೆ ಅಂತ ಅನ್ಸುತ್ತೆ. ಹೇಳಿದೆ ಹೆಣ್ಮಕ್ಳಿಗೆ ನಿಮ್ ತರ ಯಾರು ತೋರ್ಸಲ್ಲ ಸರ್ ಅಂತ. ಈಗ ಮಕ್ಳು ಗಂಡ್ಮಕ್ಳು ಬರೀ ಅಂತೀಯ, ನೀನೇನ್ ನನ್ಗೆ ಹೇಳಿದ್ದು, ನೀವು ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತಿರಲ್ಲ, ಹಿಂಗೆ ಹೇಳಿದ್ಬಿಟ್ಟು ಹಿಂಗೆ ಹಾಕಿ ಆ ಥರ ಯಾರೋ ಮಾಡಲ್ಲ ಅಂತ ಹೇಳಿದ್ದು. ಆದರೆ ಏನು ಹುಡುಗಿರೆ ಯಾಕೆ ಹಿಂಗೆ ಹಾಡ್ತೀರಿ ಅಂತ ಹೇಳ್ಬಿಟ್ಟು ಹುಡುಗಿರ ಬಗ್ಗೆನೇ ಯಾಕೆ ಬರೋದ್ರಿ? ನೀವಿಬ್ರು ಕಾಂಬಿನೇಷನಲ್ಲಿ ಹುಡುಗರ ಬಗ್ಗೆನೂ ಒಂದು ಸಾಂಗ್ ಬರ್ಬೋದಿತ್ತಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್, ಯಾಕೆ ಹುಡುಗಿಯಾಗಿ. ಅಲ್ಲಮ್ಮ, ಅದಕ್ಕೆ ನೀನು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾ ಮಾಡಿ ಹುಡುಗರ ಬಗ್ಗೆ ಕಥೆ ಬರೆಯೋದಕ್ಕೆ ಒಂದು ತಗೊಂಬ, ಒಂದು ಸಿಚುವೇಶನ್ ತಗೊಂಬ. ಈ ಕಡೆ ಯಾರು ಇಲ್ವಾ ಕೇಳೋದು? ರವಿ ಸರ್ ಇಲ್ಲಿ ಸರ್, ಈಗ ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಬಹುಶಃ ಸರ್ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಬ್ರಹ್ಮನ್ ಅಂತ ಇಬ್ರು ಹುಡ್ತಾರೆ ಅಂತ
ಸರ್, ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಮೋಸ್ಟ್ಲಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಸ್ಟಾರ್ ಮತ್ತೆ ಬ್ರಹ್ಮ ಹುಡ್ತಾರೆ ಅಂತ? ಬ್ರಹ್ಮನ್ ಗೊತ್ತಿತ್ತ ಅಂತನ? ಬ್ರಹ್ಮಂಗೆ ಹೆಂಗ್ ಗೊತ್ತಿರುತ್ತ್ರಿ? ನಮ್ಮ ಅಪ್ಪನ್ ಗೊತ್ತಿತ್ತು ಅಷ್ಟೇ.